ಅಣ್ಣ ಒಂದು ಮಾತು, ಏನು ನನ್ನ ಕಿವಿ ಕೇಳಿಸೋದಿಲ್ಲ, ಸ್ವಲ್ಪ ಹೆಣ್ಣಿನ ಮನೆಯವ್ರಿಗೆ ಹೇಳ್ಬಿಡು ಅಂದ. ಹಂಗೆಲ್ಲ ಹೇಳ್ತಾ ಹೋದ್ರೆ ಮದುವೆನೇ ಆಗುದಿಲ್ಲ ಅಂದ ಅವನು. ಅಣ್ಣ ಹೇಳ್ಬಿಡೋಣ ಹೆಂಗಾರು ಆಲಿ ಅಂದ. ಬಿಡಯ್ಯ ಅವೆಲ್ಲ 101 ಸುಳ್ಳು ಹೇಳೋದು, ಮದುವೆ ಮಾಡಿಸ್ಬೇಕು ಅಂತ ಹೇಳೋರು ದೊಡ್ಡವರು, ಏನು ಆಗಲ್ಲ ಸುಮ್ಮನೆ ಅಂದ್ಬಿಟ್ಟ ಅವನು. ಮದುವೆ ಮಾಡಿಸ್ಬಿಟ್ಟ. ಮದುವೆ 3 ತಿಂಗಳು ಒಂದ್ ಸಮಸ್ಯೆ ಬಂತು. ಆ ಹೆಣ್ಮಗು ಇದ್ದ ಇವನ್ ಹೆಂಡತಿ ತಂದೆಗೆ ಜಾಸ್ತಿ ಹುಷಾರಿಲ್ಲ. ಯಾರು ಹೇಳಿದ್ರು ನಿಮ್ ಮಾವಂಗ್ ತುಂಬಾ ಹುಷಾರಿಲ್ಲ, ಹೋಗಿ ನೋಡ್ಕೊಂಬ ಅಂತ. ಇವನ್ ಹೆಂಡತಿ ಹೋಗೋಳಲ್ಲಿಗೆ, ಅವಳು ಫೋನ್ ಮಾಡಿಸಿದ್ಲಿ ಯಾರ ಕೈಲೋ, ಗಂಡನ್ ಬೇಗ ಬಂದ್ಬಿಡು. ಅಯ್ಯೋ ನನ್ನ ಕಿವಿ ಕೇಳಿಸಲ್ವಲ್ಲೇ, ನಿಮ್ಮ ಅಪ್ಪಂಗ್ ಗೊತ್ತಾಗ್ಬಿಟ್ರೆ ನಿಮ್ಮ ಅಣ್ಣ ತಮ್ಮಂದ್ರು ಗೊತ್ತಾರ ಏನ್ ಅದೇನ್ ದೊಡ್ಡ ವಿಚಾರವ, ಮದುವೆನೇ ಆಗಿದ್ದದಂತೆ, ಅವೆಲ್ಲ ತಲೆ ಕೆಡ್ಸ್ಕೊಬೇಡ ಸುಮ್ಮನ್ ಬಾ ಅಂದವಳು. ಇವನು ಕೊಳ್ತ್ಕೊಂಡ ಹತ್ತೆ ಅಳ್ತಾವಳೆ, ನೋಡಪ್ಪ ನೀನ್ ಅಳಿಯ ಬಂದ ಅಂತ ಅಳ್ತಾವಳೆ. ಪಾಪ ನಳ್ಕ ಮನಗಿದ್ರು ಮಾವ. ಇವನ್ ಪಕ್ಕದಲ್ಲಿ ಕೂತ್ಕೊಂಡ, ರೆಡಿಯಾಗಿ ಬಂದಿದ್ನಲ್ಲ. ಮಾವ ಹೇಗಿದ್ದೀರಿ ಅಂದ. ಅವನಂದ, ಅಯ್ಯೋ ಹೆಂಗಿದ್ದಾರಪ್ಪ, ಇವತ್ತು ನಾಳಕ್ಕೋ ಸಾಯಂಗಿವನಿ ಅಂದ. ಇವನ್ಗೆ ಅದಕ್ಕೆ ಕೇಳಿಸ್ತಿಲ್ಲ. ಹಂಗಂದ ತಕ್ಷಣವೇ ಅಂದ, ಭಯಪಡಬೇಡ ಸುಮ್ಮನಿರು, ದೇವರವನೇ ಹಂಗೆ ಮಾಡುದು ಅಂದ. ಅವನು ಅನ್ಕೊಂಡೆ ಇವನೆಂತ ಹೇಳಿ ಮೈನಪ್ಪ, ಮದುವೆ ಆಗಿ 3 ತಿಂಗಳಿಗೆ ಸಾಯಿದ ಕಾಯ್ಕ ನಿಂತವನೆ. ಮಾವ ಆಹಾರ ಏನ್ ತಗತ್ತಿದ್ದೀರಿ ಅಂದ. ಅದಕ್ಕೆ ಇವನಂದ, ಕೋಪ ಬಂದ್ಬಿಡ್ತ ನಂದಿದ್ನಲ್ಲ ಅಂತ. ನಾನು ಮಣ್ಣು ತಿಂತೀನಿ ನಿನಗೆ ಯಾಕೆ ಅಂದ. ಒಳ್ಳೆ ಆಹಾರ ದಿನಕ್ಕೆ 3 ಸತಿ ತಿನ್ನಿ ಅಂದ. ಅಂತ ಹೇಳಿನಪ್ಪ ಇವನು. ಸುತ್ತ ನಿಂತವ್ರಿಗೆಲ್ಲ ಕೋಪ ಬರ್ತದ, ಏನ್ ಮಾತಾಡ್ತಾವ ಇವನು, ಜ್ಞಾನ ಬೇಡವಾ ಅಂತ. ಕೊನೆ ಕೇಳ್ದ, ಮಾವ ಡಾಕ್ಟ್ರ್ ಯಾರು ಅಂತ. ಅದಕ್ಕೆ ಅವನಂದ, ನಿನ್ನಂತ ಅಳಿಯನ್ ಪಡೆದಿವನಲ್ಲ, ನನಗೆ ಯಮರಾಜ್ಞೆ ಡಾಕ್ಟ್ರು ಅಂದ. ಅವ್ರಿಗೆ ತೋರ್ಸು ಒಳ್ಳೆ ಡಾಕ್ಟ್ರು, ನಾನೊಂದು ಮಾತು ಹೇಳ್ತೀನಿ, ನಿಮ್ಗೆ ಬಂದೇ ಬಿಟ್ಟ.